ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೊಕೇಟ್ ಜಯರಾಮೇಗೌಡ ಕನಕಪುರ. ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛೆ ಪಡ್ತಿರುವಂಥ ವಿಷಯ ಯಾವುದು ಅಂತ ಹೇಳೋದಾದ್ರೆ, ಹೆಣ್ಣು ಮಕ್ಕಳಿಗೆ ಯಾವ ಸಮಯದಲ್ಲಿ ಆಸ್ತಿನಲ್ಲಿ ಪಾಲು ಪಡೆಯಲು ಸಾಧ್ಯವಿಲ್ಲ ಅನ್ನೋ ವಿಚಾರವಾಗಿ ತಮಗೆ ತಿಳಿಸ್ತಾ ಇದ್ದೀನಿ. ಪ್ರಥಮ ಬಾರಿಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರುವಂಥ ವೀಕ್ಷಕರಾಗಿದ್ದರೆ ಹೀಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋಗೆ ಲೈಕ್ ಮಾಡಿ, ಮತ್ತು ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ ಗಂಡು ಮತ್ತು ಹೆಣ್ಣು ಮಕ್ಕಳಿಗಿಬ್ಬರಿಗೂ ಕೂಡ ಸಮನಾದ ಪಾಲಿದೆ. ಸ್ವಾಯತ್ತ ಆಸ್ತಿ ಮತ್ತೆ ಪಿತ್ರಾರ್ಜಿತ ಆಸ್ತಿನಲ್ಲಿ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ ಹೆಣ್ಣು ಮಕ್ಕಳು ಯಾವ ಸಂದರ್ಭದಲ್ಲಿ ಆಸ್ತಿಯಲ್ಲಿ ಪಾಲು ಪಡೆಯಲು ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ನಾವು ಪಿತ್ರಾರ್ಜಿತ ಆಸ್ತಿ ಮತ್ತೆ ಸ್ವಯಾರ್ಜಿತ ಆಸ್ತಿ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗ್ತದೆ. ಪಿತ್ರಾರ್ಜಿತ ಆಸ್ತಿ ಅಂತ ಹೇಳೋದಾದ್ರೆ, ಮೂರನೇ ತಲೆಮಾರಿನಿಂದ ಬಂದಿರುವಂತಹ ಆಸ್ತಿಯನ್ನು ನಾವು ಪಿತ್ರಾರ್ಜಿತ ಆಸ್ತಿ ಅಂತ ಕರಿಬಹುದಾಗಿದೆ. ಸ್ವಯಾರ್ಜಿತ ಆಸ್ತಿ ಅಂತ ಅಂದ್ರೆ ತಂದೆ ಅಥವಾ ತಾಯಿ ಇರ್ಬೋದು, ತಮ್ಮ ಸ್ವಂತ ದುಡಿಮೆಯಿಂದ ಬಂದಂತ ಹಣದಿಂದ ಖರೀದಿಸಿರುವಂತ ಆಸ್ತಿಯನ್ನು ನಾವು ಸ್ವಯಾರ್ಜಿತ ಆಸ್ತಿ ಅಂತ ಕರಿಬಹುದಾಗಿದೆ. ಮತ್ತು ಹೆಣ್ಣು ಮಕ್ಕಳು ಯಾವ ಯಾವ ಸಂದರ್ಭದಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಲು ಸಾಧ್ಯವಿಲ್ಲ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಮೊದಲನೇದಾಗಿ ವಿವಾಹವಾಗಿರುವಂತ ಹೆಣ್ಣು ಮಕ್ಕಳಾಗಿರ್ಬೋದು, ಇಲ್ಲ ಅವಿವಾಹಿತರಾಗಿರ್ಬೋದು, ತಾವುಗಳೇ ಸ್ವಇಚ್ಛೆಯಿಂದ ಬಿಟ್ಟು ಹೋಗಿರುವಂತ ಆಸ್ತಿಯನ್ನ ಪಾಲು ಪಡೆಯಲು ಸಾಧ್ಯವಿಲ್ಲ. ಅದೇ ರೀತಿಯಾಗಿ ಏನು ಪಿತ್ರಾರ್ಜಿತ ಆಸ್ತಿಯಲ್ಲಿ ಗಂಡು ಮಕ್ಕಳಿರುವಂತೆ ಹೆಣ್ಣು ಮಕ್ಕಳಿಗೂ ಕೂಡ ಏನು ಸಮನಾದ ಪಾಲಿರ್ತದೆ. ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ ಕೆಲವೊಂದು ಬಾರಿ ಹೆಣ್ಣು ಮಕ್ಕಳು ತನ್ನ ತಂದೆಯ ಮನೆಯಲ್ಲಿರುವಂತ ಗಂಡು ಮಕ್ಕಳು ನಮಗೆ ಮದುವೆ ಮಾಡಿದ್ದಾರೆ, ಇಲ್ಲಿವರೆಗೂ ಸಾಕು ಸಲುವಿದ್ದಾರೆ, ಅವರು ಚೆನ್ನಾಗಿರ್ಲಿ, ಅವರ ಭವಿಷ್ಯ ಉಜ್ವಲವಾಗಿರ್ಲಿ ಅನ್ನೋ ಕಾರಣದಿಂದ ಕೆಲವೊಂದು ಬಾರಿ ಹಕ್ಕು ನಿವೃತ್ತಿ ಪತ್ರವನ್ನು ತಾವು ನೋಂದಣಿ ಮಾಡಿಸ್ಕೊಟ್ಟಿರ್ತಾರ. ಅಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಪಾಲು ಪಡೆಯಲು ಸಾಧ್ಯವಿಲ್ಲ. ಮತ್ತೆ ಆಸ್ತಿ ನೋಂದಾವಣೆಯಾಗಿ ಹಲವಾರು ವರ್ಷಗಳು ಕಳೆದೋಗಿದ್ರೆ ಅಂಥ ಸಮಯದಲ್ಲೂ ಕೂಡ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಪಾಲು ಕೇಳಲಿಕ್ಕೆ ಸಾಧ್ಯವಿಲ್ಲ. ಮತ್ತೆ ಹಿಂದೂ ಉತ್ತರಾಧಿಕಾರ ಕಾಯ್ದೆ ಪ್ರಕಾರ 2005ನೇ ಇಸವಿಗಿಂತ ಹಿಂದೆ ಏನಾದರೂ ಆಸ್ತಿಗಳಲ್ಲಿ ವಿಲೇವಾರಿಯಾಗಿದ್ರೆ ಅಂಥ ಸಂದರ್ಭದಲ್ಲೂ ಕೂಡ ಹೆಣ್ಣು ಮಕ್ಕಳು ಪಾಲನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ತಮ್ಮ ಅಣ್ಣ ತಮ್ಮಂದಿರಿರ್ಬೋದು, ಅಕ್ಕ ತಂಗಿರಿರ್ಬೋದು, ಅವರು ಆಸ್ತಿಯನ್ನ ವಿಭಾಗ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅಂದರೆ ತಮಗೆ ಆಸ್ತಿಯನ್ನು ಹಂಚಿಕೆ ಮಾಡ್ಕೊಳ್ಳುವಂಥ ಸಂದರ್ಭದಲ್ಲಿ ತಾವು ಒಪ್ಪಿಗೆಯನ್ನು ಸೂಚಿಸಿ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿದರೂ ಕೂಡ ನಾವು ಅಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಆಸ್ತಿಯಲ್ಲಿ ಪಾಲು ಪಡೆಯಲು ಸಾಧ್ಯವಾಗುವುದಿಲ್ಲ. ಮತ್ತೆ ಏನು ತಂದೆ ತಾಯಿ ಏನು ತಮ್ಮ ಜೀವ ನಿರ್ವಹಣೆಗಾಗಿರ್ಬೋದು, ಇಲ್ಲ ಆಸ್ತಿಯನ್ನ ಖರೀದಿಸ್ಲಿಕ್ಕಿರ್ಬೋದು, ಅವರು ಮಾಡಿರುವಂಥ ಸಾಲವನ್ನ ತೀರಿಸಲಿಕ್ಕೆ ಹೆಣ್ಣು ಮಕ್ಕಳು ಮುಂದೆ ಬರದಿರುವಂಥ ಸಂದರ್ಭದಲ್ಲಿ ತಾವು ಒಪ್ಪದಿರುವಂಥ ಸಂದರ್ಭದಲ್ಲಿ ಗಂಡು ಮಕ್ಕಳು ಏನಾದರೂ ನಮ್ಮ ತಂದೆ ತಾಯಿ ಮಾಡಿರುವಂಥ ಆಸ್ತಿಯ ಮೇಲೆ ಮಾಡಿರುವಂಥ ಸಾಲವನ್ನು ತೀರಿಸ್ತೀವಿ, ಅವರ ಜೀವ ನಿರ್ವಹಣೆಗೆ ಮಾಡಿರುವಂಥ ಸಾಲವನ್ನು ತೀರಿಸ್ತೀವಿ ಅಂತ ಒಪ್ಪಿಗೆಯನ್ನು ಸೂಚಿಸಿದ ಸಂದರ್ಭದಲ್ಲಿ ಸಾಲವನ್ನು ತೀರಿಸದಿದ್ದರೆ ಅಂಥ ಸಂದರ್ಭದಲ್ಲಿ ಆಸ್ತಿಯಲ್ಲಿ ಪಾಲು ಕೇಳಲಿಕ್ಕೆ ಬರೋದಿಲ್ಲ. ಸ್ವಾಯತ್ತ ಆಸ್ತಿಗೆ ಸಂಬಂಧಪಟ್ಟಂತೆ ತಿಳ್ಕೊಳ್ಳೋದಾದ್ರೆ, ಸ್ವಾಯತ್ತ ಆಸ್ತಿಯನ್ನ ತಂದೆ ಇರ್ಬೋದು ಅಥವಾ ತಾಯಿ ಇರ್ಬೋದು ತಮ್ಮ ದುಡಿಮೆಯಿಂದ ಸಂಪಾದಿಸಿರ್ತಾರೆ, ಆಸ್ತಿಯನ್ನು ಖರೀದಿಸಿರ್ತಾರೆ. ಅಂಥ ಆಸ್ತಿಯನ್ನು ಅವರು ಹೆಣ್ಣು ಮಕ್ಕಳಿಗೆ ಕೊಡಬೇಕಾ ಗಂಡು ಮಕ್ಕಳಿಗೆ ಕೊಡಬೇಕಾ ಅನ್ನೋದು ಎಲ್ಲೂ ಕೂಡ ಇಲ್ಲ. ಅವರು ತಾವು ದುಡಿದಿರುವಂಥ ಅಂದರೆ ಸಂಪಾದನೆ ಮಾಡಿರುವಂಥ ಆಸ್ತಿನ ಅವರು ಯಾರಿಗೆ ಬೇಕಾದರೂ ಕೊಡ್ಬೋದಾಗಿರ್ತದೆ. ಅದರಲ್ಲಿ ಹೆಣ್ಣು ಮಕ್ಕಳಿರ್ಬೋದು ಗಂಡು ಮಕ್ಕಳಿರ್ಬೋದು ಯಾವುದೇ ರೀತಿಯ ಪಾಲನ್ನು ಪಡೆಯೋಕ್ಕೆ ಸಾಧ್ಯವಿಲ್ಲ. ಸ್ವಾಯತ್ತ ಆಸ್ತಿಯಲ್ಲಿ ಪಾಲನ್ನ ಯಾವಾಗಲಪ್ಪ ಪಡಿಬೋದು ಅಂತ ಹೇಳಿದ್ರೆ, ಒಂದು ವೇಳೆ ಆಸ್ತಿಯನ್ನು ಖರೀದಿಸಿರುವಂಥ ತಂದೆ ಇರ್ಬೋದು ಅಥವಾ ತಾಯಿ ಇರ್ಬೋದು, ಅವರು ಮರಣ ಹೊಂದಿದ ನಂತರ ಅವರ ವಾರಸುದಾರರು ಏನಂತೀರಿ, ಹೆಣ್ಣಿರ್ಬೋದು ಗಂಡಿರ್ಬೋದು, ತಾವಿಬ್ಬರು ಕೂಡ ಸಮನಾದ ಪಾಲನ್ನ ಪಡ್ಕೊಳ್ಬೋದು. ಒಂದು ವೇಳೆ ಏನಾದ್ರೂ ತಾವು ಸ್ವಾಯತ್ತವಾಗಿ ಸಂಪಾದಿಸಿರುವಂಥ ಆಸ್ತಿಯನ್ನ ಬೇರೊಬ್ಬರಿಗೆ ಯಾರಿಗಾದ್ರೂ ವಿಲ್ ಬರೆದಿದ್ರೆ ಇಲ್ಲ ಅಥವಾ ದಾನಪತ್ರದ ಮೂಲಕ ಆಸ್ತಿಯನ್ನು ವರ್ಗಾವಣೆ ಮಾಡಿದ ಸಂದರ್ಭದಲ್ಲಿ ನಾವು ಪಾಲನ್ನ ಪಡಲಿಕ್ಕೆ ಸಾಧ್ಯವಿಲ್ಲ ಹೆಣ್ಣು ಮಕ್ಕಳುಗಳು. ಒಟ್ಟಾರೆಯಾಗಿ ಹೆಣ್ಣು ಮಕ್ಕಳಿಗೆ ಯಾವ ಸಂದರ್ಭದಲ್ಲಿ ಆಸ್ತಿಯಲ್ಲಿ ಪಾಲು ಸಿಗೋದಿಲ್ಲ ಅಂತ ಹೇಳೋದಾದ್ರೆ, ಅವರು ಒಪ್ಪಿಗೆಯನ್ನು ಸೂಚಿಸಿದ್ರೆ, ಹಕ್ಕು ನಿವೃತ್ತಿಯನ್ನು ಮಾಡಿದರೆ, ಇಲ್ಲ ನನಗೆ ಆಸ್ತಿಯಲ್ಲಿ ಪಾಲು ಬೇಡ ಅಂತ ಹೇಳಿ ವಿಭಾಗ ಪತ್ರವನ್ನು ಮಾಡುವ ಸಂದರ್ಭದಲ್ಲಿ ಇವರು ಏನಾದರೂ ಒಪ್ಪಿಗೆ ಸಹಿಯನ್ನು ಮಾಡಿದ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಕಾರಣಕ್ಕೂ ಆಸ್ತಿಯಲ್ಲಿ ಪಾಲು ಪಡೆಯಲು ಸಾಧ್ಯವಿಲ್ಲ. ಏನು ಇವತ್ತು ಹೇಳಿರುವಂಥ ವಿಚಾರ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ, ತಮ್ಗೆ ಅನುಕೂಲ ಆಗಿದೆ ಅಂತ ನಾನು ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಎಲ್ಲ ಹೆಣ್ಣು ಮಕ್ಕಳುಗಳಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಇಂದಿನ ಸಂಚಿಕೆನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ನಮಸ್ಕಾರ.